ಕಾಫಿ ಬೆಳೆಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಇವುಗಳ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಪಂದಿಸಬೇಕು ಎಂದು ಸಂಸದ ಶ್ರೇಯಸ್ ಪಾಟೀಲ್ ಮನವಿ ಮಾಡಿದ್ದಾರೆ. ಸಕಲೇಶಪುರ ಪಟ್ಟಣದಲ್ಲಿ ನಡೆದ ಕಾಫಿ ಬೆಳೆಗಾರರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮದೇ ಜಿಲ್ಲೆಯವರಾದ ಕುಮಾರಣ್ಣ ಸೇರಿ ಇಬ್ಬರು ಕೇಂದ್ರ ಸಚಿವರು, ಅಕ್ಕಪಕ್ಕದ ಜಿಲ್ಲೆಗಳ ಜನಪ್ರತಿನಿಧಿಗಳು ಭಾಗಿಯಾಗಿರುವುದು ಸಂತಸದ ವಿಷಯ ಎಂದರು. ಪ್ರಕೃತಿ ವಿಕೋಪ, ಬೆಲೆಯ ಏರಿಳಿಕೆ, ಕಾಡಾನೆ ಸಮಸ್ಯೆ ಹೀಗೆ ಹಾಸನ, ಚಿಕ್ಕಮಗಳೂರು, ಮಡಿಕೇರಿ ಜಿಲ್ಲೆಗಳ ಕಾಫಿ ಬೆಳೆಗಾರರು ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಇಂದು ಕಾಫಿಗೆ ಉತ್ತಮ ಬೆಲೆ ಇದೆ. ಆದರೆ ಅತಿವೃಷ್ಟಿಯಿಂದ ಬಹುತೇಕ ಫಸಲು ಹಾಳಾಗಿದೆ. ಬಹುಶಃ ಇಂದು ಕೇಂದ್ರ ಸಚಿವರಿಗೆ ಇದೆಲ್ಲವೂ ಮನವರಿಕೆ ಆಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು. ನಮ್ಮ ಸ್ನೇಹಿತರು, ನಮ್ಮ ಸೋದರರು ಬೆಂಗಳೂರಿನ ಶಾಸಕರಾದಂತಹ ನಮ್ಮ ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ. ಮಂತ್ರಗೌಡರು, ನಮ್ಮ ಮಡಿಕೇರಿ ಶಾಸಕರು, ನಮ್ಮ ಜಿಲ್ಲಾ ರಾಜ್ಯ ಕಾಫಿ ಬೋರ್ಡ್ನ ಅಧ್ಯಕ್ಷ ಆಗಿರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ಬೋದು, ಎಲ್ಲರೂ ನಮಸ್ಕಾರ. ವೇದಿಕೆ ಮುಂಭಾಗದಂತಹ ಎಲ್ಲ ಹೆಚ್ಚಿನ ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ವಿವಿಧ ತಾಲೂಕಿನಂತಹ ನಮ್ಮ ಕಾಫಿ ಬೆಳೆಗಾರರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕೇಂದ್ರ ವಾಣಿಜ್ಯ ಸಚಿವರು ಒಂದು ಕ್ರಿಯಾಶೀಲ ಸಚಿವರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಕಳೆದ ಹೋದವಾರ ನಾನು ಇದೇ ಸಮಸ್ಯೆ ಇಟ್ಕೊಂಡು ಹೋಗಿದೆ. ಅತ್ಯಂತ ಗೌರವವಾಗಿ ಸ್ಪಂದಿಸಿದಂತಹ ಸಚಿವರ ಹಿರಿಮೆ ಪಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಪಿಯೂಷ್ ಗೋಯಲ್ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಅವರಾಗಿರ್ಬೋದು, ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರದಂತಹ ನಮ್ಮ ಕುಮಾರಣ್ಣ ಅವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಜಿಲ್ಲೆ ಮೇಲೆ ಅತ್ಯಂತ ಕಾಳಜಿ ಇದೆ. ಹಾಗಾಗಿ ಇಬ್ಬರು ಬಂದಿರೋದ್ರಿಂದ ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ಕಾಫಿ ಬೆಳೆಗಾರರಿಗೆ ಖಂಡಿತವಾಗಿ ಒಳ್ಳೆದಾಗಿದೆ ಅಂತ ನಮ್ಮ ಯುವದಿಂದ ಒಂದು ಒಳ್ಳೆಯ ಆಶಾಭಾವನೆ ನಮಗೆ ಬಂದಿರೋದ್ರಿಂದ ಖಂಡಿತವಾಗಿ ನೂರು ಸತ್ಯ ಆಗ್ತದೆ ಹೇಳ್ಕೊಳ್ತೀವಿ. ಜೊತೆಗೆ ನೂರು ಬೆಟ್ಟ ಮುಂದಕ್ಕೆ ನಾವು ಏನು ಗಾದೆ ಕಲಿದ್ರೆ ಹಾಗೆ ನೋಡಕ್ಕೆ ನಮ್ಮ ಕಾಫಿ ಬೆಳೆಗಾರರು ಸೌಕಾರರು ದುಡ್ಡು ಅಂತಾರೆ. ಆದ್ರೆ ಕಾಫಿ ಬೆಳೆಗಾರರ ಕಷ್ಟ ಅದು ಅನುಭವಿಸ್ತಾ ಇರೋರಿಗೆ ಗೊತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.